ನಮ್ಮ ಮೇರುತಂತ್ರ ಅಂತಕ್ಕಂಥ ಶೈವ ದರ್ಶನದ ಗ್ರಂಥದಲ್ಲಿ ಹಿಂದೂ ಶಬ್ದ ಬಂದಿದೆ. ಹೀನಂಚ ದೂಷತ್ತೇವ ಹಿಂದೂ ರಿತ್ತಿಚ್ಛತೆ. ಯಾರು ಅಜ್ಞಾನತೆ ಮತ್ತು ಹೀನತೆಯನ್ನು ತ್ಯಾಗ ಮಾಡಿರುವರೋ ಅವರಿಗೆ ಹಿಂದೂಗಳೆಂದು ಕರೆಯುತ್ತಾರೆ. ಇದು ನಮ್ಮ ಮೇರುತಂತ್ರ ಅಂತಕ್ಕಂಥ ಗ್ರಂಥದಲ್ಲಿ ಶೈವ ದರ್ಶನದಲ್ಲಿ ಬರುವಂಥದ್ದು. ಅದಕ್ಕೆ ನಮ್ಮ ಸ್ವಾಮಿಗಳು ದಯವಿಟ್ಟು ತಾವು ಒಂದು ಸಾರಿ ಅಭ್ಯಾಸ ಮಾಡ್ರಿ ಅಂತ. ಹೀನಂಚ ದೂಷ್ಯತ್ತೇವ ಹಿಂದೂ ರಿತ್ತಿಚ್ಛತೆ ಅಂದ್ರೆ ಯಾರು ಅಜ್ಞಾನತೆ ಮತ್ತು ಹೀನತೆಯನ್ನು ದೂರಿಡ್ತಾರೋ ಅವರಿಗೆ ಹಿಂದೂಗಳು ಅಂತ ಕರೀತಾರೆ. ಇದೇ ವಾಕ್ಯ ಶಬ್ದಕಲ್ಪದ್ರುಮ ಅಂತಕ್ಕಂಥ ಒಂದು ಬಹುದೊಡ್ಡ ಗ್ರಂಥ. ಈ ಗ್ರಂಥವನ್ನು ಬರೀಲಿಕ್ಕೆ ಆ ಮನುಷ್ಯ ತನ್ನ ಆಯುಷ್ಯದ 50 ವರ್ಷಗಳನ್ನು ಖರ್ಚು ಮಾಡಿದಾನ. ಬೇರೆ ಏನೂ ಕೆಲಸ ಮಾಡಲಿಲ್ಲ. ಅವ ಶಬ್ದಕಲ್ಪದ್ರುಮ ಬರೆಯುವಂಥ ಕವಿ 50 ವರ್ಷಗಳವರೆಗೆ ಇದು ಬರೆಯುವಂಥ ಗ್ರಂಥವನ್ನು ರಚನೆ ಮಾಡೋದಕ್ಕಾಗಿ ಕಾಲ ಕಳೆದಿದ್ದಾನೆ. ಇದು ಅಲ್ಲದೆ ಪಾರಿಜಾತ ಹರಣ ಅಂತಕ್ಕಂಥ ಗ್ರಂಥದಲ್ಲಿ ಹಿನಸ್ತಿ ತಪಸಾ ಪಾಪಾಂ ದೈಹಿಕ ದುಷ್ಟಮಾನಸಾನ್ ಹೀತಿಭಿಃ ಶ್ರುತವರ್ಗಂಚ ಸ ಹಿಂದೂ ಅಭಿಧೀಯತೆ ಅಂತ ಹಿಂದೂ ಶಬ್ದದ ವ್ಯಾಖ್ಯೆಯನ್ನು ಹೇಳಿದ್ದಾರೆ. ಅಂದರೆ ಮೇಲೆ ಹೇಳಿದಂಥ ದೈಹಿಕವಾಗಿ ಯಾರು ತಮ್ಮ ಕೆಟ್ಟ ಚಟುವಟಿಕೆಗಳಂತಿವೆ ಅವುಗಳನ್ನು ಯಾರು ತೊರೆದಿದ್ದಾರೆಯೋ, ಒಳ್ಳೆಯವರ ಮಾತುಗಳನ್ನು ಕೇಳಿ ಒಳ್ಳೆಯದನ್ನು ತಮ್ಮಲ್ಲಿ ಅಳವಡಿಸಿಕೊಳ್ಳಬೇಕು ಅಂತಕ್ಕಂಥ ಮಹದಾಶೆಯನ್ನು ಹೊಂದಿರುವರು, ಅಂಥವರಿಗೆ ಹಿಂದೂಗಳು ಅಂತ ಕರಿಬೇಕು ಅಂತ ಹೇಳಿದ್ದಾರೆ. ಇದು ಅಲ್ಲದೆ ಮಾಧವ ದಿಗ್ವಿಜಯ ಅಂತಕ್ಕಂಥ ಒಂದು ಗ್ರಂಥದಲ್ಲಿ ಓಂಕಾರ ಮೂಲ ಮಂತ್ರಾಥ್ಯ ಪೂರ್ವಜನ್ಮ ದೃಢಾಶಯ ಗೋಭಕ್ತೋ ಭಾರತ ಗುರು ಹಿಂದೂ ಹಿಂಸನ ದೂಷಕ. ಇದರ ಅರ್ಥ ಓಂಕಾರ ಮೂಲ ಮಂತ್ರವನ್ನು ಹೊಂದಿರುವಂಥ, ಪುನರ್ಜನ್ಮದ ಮೇಲೆ ನಂಬಿಕೆಯುಳ್ಳಂಥ, ಗೋಭಕ್ತರಾಗಿರುವಂಥ, ಪಾಪಕರ್ಮಗಳನ್ನು ದೂರವಾಗಿ ಇರಿಸುವಂತಹ ಮನೋಭಾವದ ಜನರು ಏನದಾರಲ್ಲ ಅವರಿಗೆ ಹಿಂದೂಗಳು ಅಂತ ಕರಿಬೇಕು ಅಂತ ಮಾಧವ ದಿಗ್ವಿಜಯದಲ್ಲಿ ಈ ಮಾತು ಬರುತ್ತೆ. ಇದೇ ಮಾತನ್ನು ಋಗ್ವೇದದ ಬೃಹಸ್ಪತಿ ಆಗಮದಲ್ಲಿ ಹಿಮಾಲಯಂ ಸಮಾರಭ್ಯ ಯಾವದಿಂದು ಸರೋವರೇ ತಂ ದೇವ ನಿರ್ಮಿತಂ ದೇಶಂ ಹಿಂದೂಸ್ತಾನಂ ಪ್ರಚಕ್ಷತೆ ಅಂತ ನಮ್ಮ ಋಗ್ವೇದದಲ್ಲಿಯೂ ಸಹಿತ ಈ ಮಾತು ಬಂದಿದೆ. ನಾನು ಈ ಮಾಧವ ದಿಗ್ವಿಜಯದ ಮಾತನ್ನು ತಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದರ ಮುಖ್ಯ ಉದ್ದೇಶ ಓಂಕಾರ ಯಾರಿಗೆ ಮೂಲ ಮಂತ್ರವಾಗಿದೆಯೋ, ನೋಡ್ರಿ ಬಸವಣ್ಣವರು ಋಗ್ವೇದದ ಒಂದು ಮೂಲ ಮಂತ್ರವಾದಂಥ ಓಂ ನಮಃ ಶಿವಾಯ ಅನ್ನೋದನ್ನು ಋಗ್ವೇದದಿಂದನೇ ಪಡ್ಕೊಂಡಿದ್ದಾರೆ. ಬಸವಣ್ಣವರಿಂದ ಹಿಡ್ಕೊಂಡು ಇವತ್ತಿನವರೆಗೆ ನಾವೆಲ್ಲರೂ ಸಹಿತ ಓಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರ ಏನೈತಲ್ಲ ಅದರೊಳಗೆ ಓಂ ಇದ್ದೇ ಇದೆ. ಅದು ಋಗ್ವೇದದಿಂದ ಬಂದದ್ದು. ಆದ್ದರಿಂದ ಬಸವಣ್ಣವರು ಹಿಂದೂ ಧರ್ಮದಿಂದ ಹೊರಗೆ ಇಲ್ಲ ಅಂತ ನಾನು ಅವ್ರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಸವಣ್ಣವರು ಮೂಲ ಮಂತ್ರವನ್ನೇ ಋಗ್ವೇದದಿಂದ ಪಡ್ಕೊಂಡಿದ್ದಾರೆ, ಓಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರವನ್ನು. ಎಲ್ಲ ಸಂಪ್ರದಾಯಗಳಲ್ಲಿಯೂ ಇದೆ. ಪುನರ್ಜನ್ಮದ ಮೇಲೆ ನಂಬಿಕೆಯುಳ್ಳವನಿಗೆ ಹಿಂದೂ ಅನ್ನಬೇಕು ಅಂತ ಹೇಳಿದ್ದಾರೆ. ಬಸವಣ್ಣವರು ಪುನರ್ಜನ್ಮವನ್ನು ಒಪ್ಪಗೋತಾರೋ ಇಲ್ಲೋ ಅನ್ನೋದಕ್ಕೆ ಬಸವಣ್ಣವ್ರದ ಒಂದು ವಚನ ಹೇಳ್ತೇನೆ ತಮಗೆ. ಪಿಂಡಜ್ಞಾನ ಸ್ಥಳದಲ್ಲಿ 4ನೇ ವಚನ ಇದೆ. ಅಯ್ಯ 7 ಜನ್ಮದಲ್ಲಿ ಶಿವಭಕ್ತನಾಗಿ ಬಾರದಿರ್ದಡೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ.
ನಿಮ್ಮ ಪ್ರಸಾದಕ್ಕಲ್ಲದೆ ಬಾಯ್ದೆರೆದೆನಯ್ಯ. ಪ್ರಥಮ ಭವಾಂತರದಲ್ಲಿ ಶಿಲಾದನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮ್ಮ ಭೃತ್ಯನ ಮಾಡಿ ಎನ್ನ ನಿರೀಕ್ಷಿಕೊಂಡಿರ್ದಿರಯ್ಯ. ಬಸವಣ್ಣವರು ತಮ್ಮ 7 ಜನ್ಮಗಳ ವೃತ್ತಾಂತವನ್ನು ಹೇಳ್ತಾ ಇದ್ದಾರೆ ಈ ಪಿಂಡ ಜ್ಞಾನ ಸ್ಥಳದಲ್ಲಿ. ನನ್ನನ್ನು ಮೊದಲನೇ ಜನ್ಮದಲ್ಲಿ ಶಿಲಾದನೆಂಬ ಗಣೇಶ್ವರನ ಮಾಡಿ ನಿಮ್ಮ ಸೇವಕನನ್ನಾಗಿ ಮಾಡಿ ಇಟ್ಕೊಂಡಿರಿ ಅಂತ ಹೇಳ್ತಾರೆ. ಎರಡನೆಯ ಭವಾಂತರದಲ್ಲಿ ಸ್ಕಂದನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮ್ಮ ಕಾರುಣ್ಯವ ಮಾಡಿರಿಸಿಕೊಂಡಿರಯ್ಯ. 2ನೇ ಜನ್ಮದೊಳಗೂ ನನ್ನನ್ನು ಸ್ಕಂದ ಅಂತಕ್ಕಂಥ ಹೆಸರಿನಿಂದ ನಿಮ್ಮ ಸೇವಕನನ್ನಾಗಿ ಮಾಡಿ ಇಟ್ಕೊಂಡಿದ್ರಿ. 3ನೇ ಭವಾಂತರದಲ್ಲಿ ನನ್ನ 3ನೇ ಜನ್ಮ ಯಾವುದಿತ್ತು ಅಂದರೆ ನೀಲಲೋಹಿತನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮ್ಮ ಲೀಲಾ ವಿನೋದದಿಂದ ಇರಿಸಿಕೊಂಡಿರ್ದಿರಯ್ಯ ಅಂತ ಹೇಳ್ತಾ 4ನೇ ಜನ್ಮದಲ್ಲಿ ಬಸವಣ್ಣವರು ಮನೋಹನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮ್ಮ ಮನಪ್ರೇರಕನಾಗಿ ಇರಲೆಂದು ಇರಿಸಿಕೊಂಡಿರಯ್ಯ ಅಂತ 4ನೇ ಜನ್ಮದ ಬಗ್ಗೆ ತಮ್ಮನ್ನು ಕುರಿತು ಹೇಳ್ತಾರೆ. 5ನೇ ಜನ್ಮದಲ್ಲಿ ಕಾಲಲೋಚನನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ಸರ್ವಕಾಲ ಸಂಹಾರವ ಮಾಡಲೆಂದು ಇರಿಸಿಕೊಂಡಿರಯ್ಯ. 6ನೇ ಜನ್ಮದಲ್ಲಿ ವೃಷಭನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮಗೆ ಏರಲು ವಾಹನವಾಗಿರಿಸಿಕೊಂಡಿರ್ದಿರಯ್ಯ ಅಂತ. 7ನೆಯ ಭವಾಂತರದಲ್ಲಿ ಬಸವನೆಂಬ ಅಂದರೆ ನಾನು ಈ 7ನೇ ಜನ್ಮದಲ್ಲಿದ್ದೀನಿ, ಬಸವಣ್ಣ ಅಂತಕ್ಕಂಥ ಹೆಸರಿನಿಂದ ಕರೆದು ನಿಮ್ಮ ಒಕ್ಕುದ ಮಿಕ್ಕುದಕ್ಕೆ ಯೋಗ್ಯನಾಗಿರಲೆಂದಿರಿಸಿಕೊಂಡಿರಯ್ಯ. ಅಂದ್ರೆ ನಿಮ್ಮ ಪ್ರಸಾದವನ್ನು ನಾನು ಪಡಿಬೇಕು ಅಂತ ತಿಳ್ಕೊಂಡು ನನ್ನನ್ನು ಇರಿಸಿಕೊಂಡ್ರಿ ಅಂತ ಬಸವಣ್ಣವರು ಪೂರ್ವಜನ್ಮ ಪುನರ್ಜನ್ಮಗಳನ್ನು ಒಪ್ಕೊಂಡ್ರೋ ಇಲ್ಲೋ ಅನ್ನೋದನ್ನು ಹೇಳ್ತಾರೆ. ಯಾಕಂದ್ರೆ ಇವರು ಬಹಳ ಮಂದಿ ಹೇಳ್ತಾರೆ ಶರಣರು ಯಾವ ಕರ್ಮ ಸಿದ್ಧಾಂತ ಬಸವಣ್ಣವರ ಒಪ್ಕೊಂಡಾರ ಅಂದಾಗ ಇನ್ನು ಉಳಿದವ್ರು ತಗೊಂಡು ಏನು ಮಾಡೋದೈತಿ. ಇಷ್ಟೇ ಅಲ್ಲ, ಬಸವಣ್ಣವರು ಅವುಗಳಲ್ಲಿ ನೋಡಿದ್ರೆ ಸುಮಾರು ವಚನಗಳು ಪೂರ್ವಜನ್ಮ ಪುನರ್ಜನ್ಮವನ್ನು ಹೇಳುವಂಥ, ಯಾರು ಪುನರ್ಜನ್ಮವನ್ನು ಒಪ್ಕೋತಾರ ಅವ್ರಿಗೆ ಹಿಂದೂಗಳು ಅಂತ ಕರಿಬೇಕು ಅಂತ. 3ನೇದಾಗಿ ಕರೆದದ್ದೇನು ಯಾವುದನ್ನು ಹೇಳಿದರು ಅಂತಂದ್ರೆ ಯಾರು ಗೋಭಕ್ತರಾಗಿರುವರೋ ಅವರನ್ನು ನಾನು ಹಿಂದೂಗಳೆಂದು ಕರೆಯುತ್ತೇನೆ. ಇದು ಎಲ್ಲ ನಿಮಗೂ ನಮಗೂ ಎಲ್ಲರಿಗೆ ಬಸವಣ್ಣವರು ಗೋಭಕ್ತಿಯನ್ನು ಒಪ್ಕೊಂಡಿದ್ರೋ ಇಲ್ಲೋ ಅಂತ ಬರುವಂಥ ಪ್ರಶ್ನೆ. ಆದ್ದರಿಂದ ಬಸವಣ್ಣವರು ಹಿಂದೂಗಳು ಹೌದೋ ಅಲ್ಲೋ ಅಂತ. ಬಸವಣ್ಣನವರು ನಿಶ್ಚಿತವಾಗಿಯೂ ಸಹಿತ ಗೋಭಕ್ತಿಯನ್ನು ಒಪ್ಕೊಂಡಿದ್ರು ಅನ್ನೋದಕ್ಕೆ ಬಸವಣ್ಣವರು ವಚನಗಳೇ ಪ್ರಮಾಣದವು. ಏನು ಪ್ರಮಾಣ ಅಂತಂದ್ರೆ ಆಕಳ ಕಳ್ಳರು ಕೊಂಡೊಯ್ದರೆನ್ನದಿರಿಂಭೋ ನಿಮ್ಮ ಧರ್ಮ, ಬೊಬ್ಬಿಡದಿರಿಂಭೋ ನಿಮ್ಮ ಧರ್ಮ, ಆರಡದಿರಿಂಭೋ ನಿಮ್ಮ ಧರ್ಮ, ಅಲ್ಲಿ ಉಂಬಡೆ ಸಂಘ ಇಲ್ಲಿ ಉಂಬಡೆ ಸಂಘ, ಕೂಡಲ ಸಂಗಮ ದೇವ ಏಕೋ ಭಾವ ಅಂತ. ಬಸವಣ್ಣವ್ರ ಮನ್ಯಾಗ ಆಕಳುಗಳಿದ್ದು ಒಂದು ದಿವಸ ಯಾರೋ ಕಳ್ಳರು ಆಕಳ ಕಾಯಕ್ಕೆ ಹೋದಲ್ಲಿ ಕಳ್ಳರು ಬಂದು ಆಕಳುಗಳು ಕದ್ದುಕೊಂಡು ಕಸ್ಕೊಂಡು ಓಡಿ ಹೊಂಟಿದ್ರು. ಆವಾಗ ಆಕಳ ಕಾಯೋರು ಬಂದು ಬಸವಣ್ಣವ್ರಿಗೆ ಹೇಳಿದರು, ಅಣ್ಣವ್ರ ನಮ್ಮ ಆಕಳುಗಳನ್ನು ಕಳ್ಳರು ತೊಗೊಂಡು ಹೋದ್ರಿ ಅಂತ. ಕಳ್ಳರು ಅದಾವಲ್ಲ ಇವನ್ನ ಒಯ್ದು ಆಕಳದ ಹತ್ರ ಬಿಟ್ಟು ಹೋಗ್ರಿ ಅಂತ ಕಳಿಸಿದ್ರಂತ ಬಸವಣ್ಣವ್ರು. ಅಂದ್ರೆ ಬಸವಣ್ಣವರು ಗೋಭಕ್ತರು ಇದ್ದರು ಅಂತ ಸಿದ್ಧ ಆಗ್ತಿತ್ತು. ಒಕ್ಕಲಿಗರ ಮುದ್ದಣ್ಣ ಬರ್ತಾನ, ತುರುಗಾಯಿ ರಾಮಣ್ಣ ಬರ್ತಾನ, ಇಂಥ 100 ಶರಣರು ಗೋಭಕ್ತಿಯನ್ನು ಮಾಡುವಂಥವ್ರು ಕಲ್ಯಾಣದ ಅನುಭವ ಮಂಟಪದಲ್ಲಿ ಇದ್ದರು ಅಂದಾಗ ಬಸವಣ್ಣನವರು ವೇದ ಧರ್ಮವನ್ನು ವಿರೋಧಿಸಿದವರು ಅನ್ನೋದಕ್ಕೆ ಎಲ್ಲಿಯೂ ಅರ್ಥ ಇಲ್ಲ.